ಬಸವೆಯಿಂದ ಬಂದಿದ್ದೇನೆ. 1.5 ತಿಂಗಳ 2 ತಿಂಗಳ ಹಿಂದೆ ನನಗೆ ಡಿಸ್ಕ್ ಪ್ರಾಬ್ಲಮ್ ಇತ್ತು. ಸಡನ್ಲಿ ಡಿಸ್ಕ್ ಎಲ್ಬೋ ಹೆಲ್ಪೈ S1 ಸಯಾಟಿಕಾ ಪ್ರಾಬ್ಲಮ್ ಬಂತು. ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಎದ್ದೊಳಿಕ್ಕೆ ಆಗೋದಿಲ್ಲ. ಹಾಸ್ಪಿಟ್ಲಿಗೆ ಒಂದು ಪೇಷಂಟ್ ಅನ್ನು ನೋಡ್ಲಿಕ್ಕೆ ನಾನು ಹೋಗಿದ್ದೆ. ಆದ್ರೆ ಅಡ್ಮಿಟ್ ಆಗಿದ್ದು ನಾನು. ಡಾಕ್ಟರ್ ಹೇಳಿದ್ರು ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಅಂತ. ಆಪರೇಷನ್ ಮಾಡಬೇಕಾ ಸರ್? ನನ್ಗೇನಾಗಿದೆ? ನನಗೆ ಈ ಕಾಲ್ ಮೇಲೆ ಎತ್ತಿಗೆ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ಒಂದು ಸ್ಟೆರಾಯ್ಡ್ ಇಂಜೆಕ್ಷನ್ ಹಾಕಿದ್ರು. 2 ದಿನದಲ್ಲಿ ಮನೆಗೆ ಕಳಿಸಿದ್ರು. ಆದ್ರೂ ಸಹ ನೋವು ಕಡಿಮೆ ಆಗಲಿಲ್ಲ. 2 ದಿನ ಕೇವಲ ಬಿಲ್ ಮಾರ್ನಿಂಗ್ ಹೋಗಿದೆ, ನೆಕ್ಸ್ಟ್ ಮಾರ್ನಿಂಗ್ ಮನೆಗೆ ಬಂದೆ. 48,000 ತಗೊಂಡಿದ್ದಾರೆ. ಯಾಕಂತ ನನಗೂ ಸಹ ಗೊತ್ತಿಲ್ಲ. ಒಂದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ದನಕ್ಕೆ ಕೊಡುವಂತ ಟ್ಯಾಬ್ಲೆಟ್ಸ್ ಅಷ್ಟು ದೊಡ್ಡದಿರ್ಲಿಲ್ಲ, ಅಷ್ಟು ದೊಡ್ಡದಿತ್ತು ಒಂದೊಂದು ಟ್ಯಾಬ್ಲೆಟ್, ಪೇನ್ ಕಿಲ್ಲರ್. ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. 1 ವಾರ ಮನೆಯಲ್ಲಿ ಮಲಗಿದ್ದೆ. ನೆಕ್ಸ್ಟ್ ಡೇ ನಮ್ಮ ಮೀರಾ ಮೇಡಮ್ ಅವರು ಒಂದು ಬೆಲ್ಟ್ ಕೊಟ್ಟಿದ್ರು. ಆಕ್ಚುಲಿ ಅವರು ತಗೊಂಡಿದ್ದು ಹೊಟ್ಟೆಗೆ ಕಟ್ಟಲಿಕ್ಕೆ ಅಂತ. ಅವರು ನನಗೆ ಕೊಟ್ಟರು. ಆ ಬೆಲ್ಟ್ ಅನ್ನು ತಂದು ನಾನು 2 ದಿನ ಕಟ್ಟಿ ಫುಲ್ ಡೇ ಮಲಗಿದ್ದು ಮನೆಯಲ್ಲಿ. 3rd ಡೇ ನನಗೆ ಆ ನೋವು ಯಾವುದೂ ಇಲ್ಲ. ಸೂಪರ್. ನೆಕ್ಸ್ಟ್ ಕಂಟಿನ್ಯೂಸ್ಲಿ 1 ವಾರ ಬೆಲ್ಟ್ ಕಟ್ಟಿದೆ. ನನ್ಗೀಗ ಕಂಪ್ಲೀಟ್ ಬೆಂಡ್ ಮಾಡ್ಲಿಕ್ಕೆ ಆಗ್ತಾ ಉಂಟು. ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಟ್ಯಾಬ್ಲೆಟ್ ಎಲ್ಲ ತೆಗೆದು ನಾನು ಹೊರಗೆ ಬಿಸಾಕಿದ್ದೆ ಸರ್. ಒಂದು ಟ್ಯಾಬ್ಲೆಟ್ ನಾನು ತಗೊಳ್ಳಿಲ್ಲ. ಆಯ್ತಾ? ಇದು ನಂದು ಫಸ್ಟ್. ಇನ್ನೊಂದು ಹೇಳುದಾದ್ರೆ, ನನ್ನ ಗಂಡನಿಗೆ 3 ವರ್ಷ ಅಂದ್ರೆ 4 ವರ್ಷ ಆಯ್ತು ಇವಾಗ, ಅವರಿಗೆ ಬ್ಲ್ಯಾಕ್ ಫಂಗಸ್ ಬಂತು ಕೊರೋನಾದ ನಂತರ. ಆ ಬ್ಲ್ಯಾಕ್ ಫಂಗಸ್ನಿಂದ ಒಂದು ಕಣ್ಣು ತೆಗೆದಿದ್ದಾರೆ, ಅರ್ಧ ಬಾಯಿ ತೆಗೆದಿದ್ದಾರೆ, ಒಂದು ಮೂಗು ತೆಗೆದಿದ್ದಾರೆ, ಈ ಸೈಡ್ ಎಲ್ಲ ತೆಗೆದಿದ್ದಾರೆ. ನಾನು more than 26 lakhs ಹತ್ರ ನಾನು ಖರ್ಚು ಮಾಡಿದ್ದೇವೆ ನಾವು. ಆದ್ರೆ ಮೂಗು ಕಣ್ಣು ಬಾಯಿ ಉಳಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಗೆ. ಮತ್ತು ಒಂದು ದಿನ ಧನವಂತಿ ಮೇಡಮ್ ಅವರು ನನಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು. ನಾನು ತಗೊಂಡಿದ್ದೆ. ಈ ಪ್ರಾಡಕ್ಟ್ ತಗೊಂಡು ಮನೆಯಲ್ಲಿ ಇಟ್ಟೆ. ಸೊ ಎಲ್ಲರೂ ಹೇಳ್ತಾರಲ್ಲ ನಾನು ಸಹ ತಗೊಳ್ಳುವ ಅಂತ. ಆದ್ರೆ ಪ್ರತಿ ತಿಂಗಳಿಗೆ ನಾನು ಹಾಸ್ಪಿಟ್ಲಿಗೆ ಅವರಿಗೆ ಪಿಟ್ಸ್ ಬಂದು ಆವಾಗ ಬೀಳುವಾಗ ಅವರ ರೈಟ್ ಸೈಡ್ ಅಲ್ಲಿ ಈ ಟರ್ನ್ ಅಲ್ಲಿ ಬಿದ್ದು ಈ ಸೈಡ್ ಎಲ್ಲ ಕಡೆ ಅವರಿಗೆ ಪೆಟ್ಟಾಗ್ತದೆ. ಪೆಟ್ಟು ಹೋಗುವಾಗ ತಲೆಗೆ ಬ್ಲಡ್ ಕ್ಲಾಟ್ ಆಗ್ತದೆ, ಬಾಯಿ ಒಳಗೆ ಎಲ್ಲ ಬ್ಲಡ್ ಕ್ಲಾಟ್ ಆಗ್ತದೆ, ಸೈಡ್ ಕೈಗೆಲ್ಲ ಬ್ಲಡ್ ಕ್ಲಾಟ್ ಆಗ್ತದೆ. ಒಂದು ಸಲ ಹೋಗುವಾಗ 35,000 ಅಂತೂ ಖಂಡಿತ ಇಡಬೇಕು. ಮತ್ತೆ 45 ಆಗ್ತದೆ, 60, 70 ಆಗಿದ್ದು ಸಹ ಉಂಟು. ಆದ್ರೆ ಇತ್ತೀಚೆಗೆ ನಾನು 1.5 ವರ್ಷದಿಂದ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಮನೆಯಲ್ಲಿ ಟ್ರೀಟ್ಮೆಂಟ್ ನಾನೇ ಕೊಡುದು. ನನ್ನ ತಲೆಗೆ ಕಟ್ಟುದು, ಕೈಗೆ ಕಟ್ಟುದು, ಕಾಲಿಗೆ ಕಟ್ಟುದು, ಬೆಡ್ ಮೇಲೆ ಮಲಗಿಸುದು ಎಲ್ಲನೂ ನಾನು 1.5 ವರ್ಷದಿಂದ ಸತತದಿಂದ ಇದನ್ನೇ ಮಾಡ್ತಾ ಇದ್ದೀನಿ. ಇಷ್ಟವರೆಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ. ಇದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಎಸ್ಪೆಷಲಿ ಧನವಂತಿ ಮತ್ತು ವೀಣಾ ಮೇಡಮ್ ಬಜ್ಪೆ ಅವರಿಗೆ. ಯಾವಾಗಲೂ ಅವರು ನನ್ನ ಜೊತೆಯಲ್ಲಿ ಇದ್ದಾರೆ. ಮತ್ತು ನಮ್ದು ಶೀತಲ್ ಮೇಡಮ್ ಏನಾದ್ರೂ ಇದ್ರೆ ಓಡಿ ಬರ್ತಾರೆ. ಹಾಸ್ಪಿಟಲ್ ಅಂತೂ ಕರ್ಕೊಂಡು ಹೋಗೋದಿಲ್ಲ ಅಂತ ನಾನು ನಿಶ್ಚಿತ ಮಾಡಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್.